ಸಂಸದ ಸಿಂಹಗೆ ಸಿದ್ದು ಮಾತಿನ ಪಂಚ್. ಬಿಜೆಪಿ ಕನ್ನಭಂಗಕ್ಕೆ ಕಾಂಗ್ರೆಸ್ ಕೆಂಡ. ಸಿಂಹ ಬ್ರದರ್ಸ್ ಬಗ್ಗೆ ಏನಿದು ಆರೋಪ? ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಸಂಸತ್ ಮೇಲೆ ದಾಳಿ ಮಾಡಿದ ಆರೋಪಿಗಳಿಗೆ ಪಾಸ್ ಕೊಟ್ಟ ಆರೋಪವಿದೆ. ಅದೇ ರೀತಿ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮೇಲೆ ಮರಗಳ್ಳತನದ ಆರೋಪವಿದೆ. ಹೀಗಾಗಿ ಈ ಇಬ್ಬರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಗರಂ ಆಗಿದೆ. ಸರಣಿ ಟ್ವೀಟ್ ಮಾಡಿ ಸಿಂಹ ಸಹೋದರರನ್ನಷ್ಟೇ ಅಲ್ಲ ಬಿಜೆಪಿಗೂ ಬೆಂಡೆತ್ತಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಆ ಟ್ವೀಟ್ ಗಳಲ್ಲೇನಿದೆ? ಸಂಸದ ಸಿಂಹಗೆ ಸಿದ್ದು ಕೊಟ್ಟ ಮಾತಿನ ಪಂಚ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿನ್ನೆ ವಿಕ್ರಮ್ ಸಿಂಹ ಬಂಧನವಾಗಿದ್ದಕ್ಕೆ ರಿಯಾಕ್ಟ್ ಮಾಡಿದ್ದ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ತಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ. ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನನ್ನ ಮೇಲೆ ಕೇಸ್ಗಳನ್ನು ಹಾಕಿಸಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ನಿರಪರಾಧಿಗಳಿಗೆ ಯಾರಿಗೂ ತೊಂದರೆ ಆಗಲು ಬಿಡಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಶಿಕ್ಷೆ ಆಗುತ್ತೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡಲ್ಲ. ಇತ್ತ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದ್ದು ಬಿಡುಗಡೆಯಾಗಿದ್ದಾರೆ. ಇನ್ನ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ರಾಜ್ಯ ಬಿಜೆಪಿಯನ್ನ ತರಾಟೆಗೆ ತಗೊಂಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಆ ಟ್ವೀಟ್ ಗಳಲ್ಲಿ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಟ್ವೀಟ್ ನಂಬರ್ 1, ಬಡವರಿಗೆ ಯಾರು ಏನ್ ನೀಡಿದ್ರು? ಕಾಂಗ್ರೆಸ್ ಅನ್ನಭಾಗ್ಯ, ಬಿಜೆಪಿ ಅನ್ನಕ್ಕೆ ಕನ್ನಭಾಗ್ಯ. ಕಳ್ಳತನವಾದ ಬಡವರ ಪಾಲಿನ 700 ಕ್ವಿಂಟಲ್ ಅನ್ನಭಾಗ್ಯದ ಅಕ್ಕಿ ಬಿಜೆಪಿಯ ಚಿತ್ತಾಪುರ ಕ್ಷೇತ್ರದ ಅಭ್ಯರ್ಥಿಯ ಸಹೋದರನ ರೈಸ್ ಮಿಲ್ ನಲ್ಲಿ ಸಿಕ್ಕಿದೆ. ಈಗಾಗಲೇ ಮಣಿಕಂಠ ರಾಥೋಡ್ ಅಕ್ಕಿ ಕಳ್ಳತನದಲ್ಲಿ ವರ್ಲ್ಡ್ ಫೇಮಸ್ ಆಗಿದ್ರು. ಆತನಿಗೆ ಟಿಕೆಟ್ ನೀಡಿ ಹೊತ್ತು ಮೆರೆಸಿದ ಬಿಜೆಪಿ ನಿರ್ಲಜ್ಜತನದಲ್ಲಿ ಆತನ ಕೃತ್ಯಗಳನ್ನು ಸಮರ್ಥಿಸಿತ್ತು. ಬಡವರ ಅಕ್ಕಿ ಕಳ್ಳತನಕ್ಕೆ ನಿಮ್ಮ ಸಹಕಾರ, ಸಹಮತವಿದೆಯೇ ಬಿಜೆಪಿ? ಈತನ ಪರ ವಹಿಸಿಕೊಂಡು ಭಯಂಕರವಾದ ಪ್ರೆಸ್ ಮೀಟ್ ಮಾಡಿದ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರೇ, ಈತನ ಈ ಅಕ್ಕಿ ಕಳ್ಳತನದ ಹೊಣೆಯನ್ನ ನೀವೇ ಹೊರಿವಿರಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2, ಅಧಿಕಾರವಿದ್ದಾಗ 40% ಕಮಿಷನ್ ಲೂಟಿ, 40,000 ಕೋಟಿ ಲೂಟಿಯಲ್ಲಿ ತೊಡಗಿದ್ದ ಬಿಜೆಪಿಗರು ಈಗ ಬ್ರದರ್ಸ್ ಗಳನ್ನ ಅಕ್ಕಡಕ್ಕಿಳಿಸಿದ್ದಾರೆ. ಪ್ರತಾಪ್ ಸಿಂಹನ ಬ್ರದರು ಮರಗಳ್ಳತನಕ್ಕೆ, ಮಣಿಕಂಠ ರಾಥೋಡ್ ಬ್ರದರು ಅಕ್ಕಿ ಕಳ್ಳತನಕ್ಕೆ. ಡಿಯರ್ ಕರ್ನಾಟಕ ಬಿಜೆಪಿ, ನಿಮ್ಮ ಇನ್ಯಾವ ನಾಯಕರು ಬ್ರದರ್ಗಳ ಮೂಲಕ ಇನ್ಯಾವ ಕಳ್ಳದಂಧೆಯಲ್ಲಿ ತೊಡಗಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕುಟುಕಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 3, ನ ಕಾವುಂಗ ನ ಕಾನೆದುಂಗ ಎನ್ನುವ ಘೋಷವಾಕ್ಯದ ನೈಜ ಅರ್ಥ ಈಗ ಹೊರಬರ್ತಿದೆ. ಅನ್ನಭಾಗ್ಯದ ಅಕ್ಕಿ ಕದ್ದು ನ ಕಾನೆದುಂಗ ಎನ್ನುತ್ತಿದೆಯೇ ಬಿಜೆಪಿ ನಾಯಕರು ತಮ್ಮ ಅಣ್ಣ ತಮ್ಮಂದಿರಿಗೆ ತಿನ್ನಿಸಲು ಹೊರಟಿರೋದು ಪ್ರತಾಪ್ ಸಿಂಹ ಹಾಗೂ ಮಣಿಕಂಠ ರಾಥೋಡ್ ಸಹೋದರರ ಕಳ್ಳತನಗಳು ಸಾಕ್ಷಿ ಹೇಳುತ್ತಿವೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಸರಣಿ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.